ಒಂದು ಸತತ 3 ವರ್ಷಗಳಿಂದ ನಡ್ಕೊಂಡ್ಬಂದಂಥ ರಜತ ಸಂಭ್ರಮ ಕಾರ್ಯಕ್ರಮದ 3ನೇ ಅವಧಿಯ ಕಾರ್ಯಕ್ರಮನ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಹುಬ್ಬಳ್ಳಿಯ ಗಿರಣಿಚಾಳದ ಮೈದಾನದಲ್ಲಿ ರಾಷ್ಟ್ರಧ್ವಜ ತಯಾರಕರಿಗೆ ಸನ್ಮಾನ ಮಾಡುವ ಮುಖಾಂತರ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ನಾಡಿನ ಸರಿಸುಮಾರು 50 ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ರಾಷ್ಟ್ರಧ್ವಜ ತಯಾರಕರು ನಮ್ಮ ಹುಬ್ಬಳ್ಳಿಯವರು ಅನ್ನೋದು ನಮ್ಮ ಭಾಳ ಗೌರವ ಮತ್ತು ಹೆಮ್ಮೆ. ರಾಷ್ಟ್ರಪತಿಯವರ ಮನೆ ಮೇಲಿರ್ಬೋದು, ಪ್ರಧಾನಮಂತ್ರಿಗಳ ಮನೆ ಮೇಲಿರ್ಬೋದು, ಲಾಲ್ ಕಿಲ್ಲೆಯ ಮೇಲೆ ಇರುವಂಥ ಧ್ವಜ ಇರ್ಬೋದು, ವಿದೇಶಗಳ ಸರಿಸುಮಾರು 200 ಇಂಡಿಯನ್ ಎಂಬಸಿಗಳ ಮೇಲೆ ನಮ್ಮ ಹುಬ್ಬಳ್ಳಿಯಲ್ಲಿ ತಯಾರಾಗಿರುವಂಥ ರಾಷ್ಟ್ರಧ್ವಜ ಹಾರುತ್ತಂದರೆ ನಮಗೆ ಭಾಳ ಹೆಮ್ಮೆಯ ವಿಚಾರ. ಆ ಧ್ವಜ ತಯಾರು ಮಾಡುವಂಥ ಮಹಿಳೆಯರಿಗೆ ಒಂದು ಗೌರವ ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹೆಸರಾಂತ ಹಾಸ್ಯ ಕಲಾವಿದರಾದಂಥ ಗಂಗಾವತಿ ಪ್ರಾಣೇಶ್ ಅವರ ತಂಡ ಮನೋರಂಜನೆ ಕೊಡಲಿದ್ದಾರೆ ಮತ್ತು ಬಡವರ ಮಕ್ಕಳು ಬೆಳಿಬೇಕು ಅನ್ನುವಂಥ ಸಂದೇಶ ಕೊಟ್ಟಂಥ ಹೆಸರಾಂತ ಚಲನಚಿತ್ರ ನಟ ಡಾಲಿ ಧನಂಜಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸಾರ್ವಜನಿಕರಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಆಹ್ವಾನವನ್ನು ಸಲ್ಲಿಸ್ತೀನಿ. ತಮ್ಮ ಮುಖಾಂತರ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಾಷ್ಟ್ರಧ್ವಜ ತಯಾರು ಮಾಡೋರಿಗೆ ಗೌರವ ಸಮರ್ಪಣೆ ಮಾಡಬೇಕಂತ ಕೇಳ್ಬೋದು.